ಕನಸಿನ ಪ್ರವಾಸಕ್ಕೆ ಅಂತ ಬೇರೆ ದೇಶಕ್ಕೆ ಹೋದವರು ತಾಯ್ನಾಡಿಗೆ ವಾಪಸ್ ಹೆಣವಾಗಿ ಮರಳುವಂತಾದ್ರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ಈಗ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಯೆಟ್ನಾಂ ದೇಶದ ಅತ್ಯಂತ ಸುಂದರ ಪ್ರವಾಸಿ ತಾಣವಾಗಿರುವ ಫು ಕ್ವಾಕ್ ದ್ವೀಪದ ಬಳಿ ಶನಿವಾರ ಒಂದು ಭೀಕರ ದುರಂತ ಸಂಭವಿಸಿದೆ. ಭಾರತದಿಂದ ಖುಷಿ ಖುಷಿಯಾಗಿ ಟೂರ್ ಹೋಗಿದ್ದ ನಮ್ಮ ದೇಶದ ಪ್ರವಾಸಿಗರು ಪ್ರಯಾಣಿಸುತ್ತಿದ್ದ ಸ್ಪೀಡ್ ಬೋಟ್ ಸಮುದ್ರದಲ್ಲಿ ಕಣ್ಣೆದುರೆ ಪಲ್ಟಿ ಹೊಡೆದಿದೆ. ನೋಡ್ತಿದ್ದಂತೆ ಸಮುದ್ರದ ಅಲೆಗಳಿಗೆ ಸಿಕ್ಕ ಹಡಗು ಮುಳುಗಿದೆ. ಈ ಭೀಕರ ದುರಂತದಲ್ಲಿ ಕನಿಷ್ಠ 15 ಭಾರತೀಯ ಪ್ರವಾಸಿಗರು ಜೀವ ಕಳೆದುಕೊಂಡಿದ್ದಾರೆ. ಅವರಲ್ಲಿ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶದವರೇ ಹೆಚ್ಚಾಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಹೇಗೆ? ಬೋಟ್ ಮುಳುಗಿದ್ದು ಯಾಕೆ? ಅಲ್ಲಿನ ಸದ್ಯದ ಪರಿಸ್ಥಿತಿ ಏನಿದೆ? ಭಾರತ ಸರ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಕೈಗೊಂಡಿರುವ ತುರ್ತು ಕ್ರಮಗಳೇನು? ಈ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ವಿಯೆಟ್ನಾಂನಲ್ಲಿ ಭೀಕರ ಸ್ಪೀಡ್ ಬೋಟ್ ದುರಂತ, 15 ಭಾರತೀಯ ಪ್ರವಾಸಿಗರು ಜಲಸಮಾಧಿ. ಹೌದು, ವಿಯೆಟ್ನಾಂನ ಅತ್ಯಂತ ದೊಡ್ಡ ದ್ವೀಪವಾಗಿರುವ ಫು ಕ್ವಾಕ್ ದ್ವೀಪದ ಹತ್ತಿರ ಈ ಘಟನೆ ನಡೆದಿದೆ. ವಿಯೆಟ್ನಾಂನ ಸ್ಥಳೀಯ ಸುದ್ದಿ ಸಂಸ್ಥೆಗಳ ವರದಿಯ ಪ್ರಕಾರ ಶನಿವಾರ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಸುಮಾರಿಗೆ ಈ ಭೀಕರ ಬೋಟ್ ದುರಂತ ಸಂಭವಿಸಿದೆ. ಈ ಬೋಟ್ನಲ್ಲಿ ಒಟ್ಟು 36 ಜನರಿದ್ರು. ಇದರಲ್ಲಿ 32 ಜನ ನಮ್ಮ ಭಾರತ ಪ್ರವಾಸಿಗರೇ ಇರ್ತಾರೆ. ಇನ್ನುಳಿದಂತೆ ಬೋಟ್ ಆಪರೇಟರ್ ಮಾಡ್ತಿದ್ದ 3 ಕ್ರೂ ಮೆಂಬರ್ಸ್ ಮತ್ತು ಒಬ್ಬ ಅಟೆಂಡರ್ ಸೇರಿ 4 ಜನ ಸಿಬ್ಬಂದಿ ಇದ್ರು. ಈ ಸ್ಪೀಡ್ ಬೋಟ್ ಅನ್ನ ಓಪನ್ ಪೇರ್ ಐಲ್ಯಾಂಡ್ ಕಂಪನಿ ಅನ್ನೋ ಸಂಸ್ಥೆ ನಡೆಸ್ತಾ ಇತ್ತು. ಇದು ಹೋನ್ ಮೇ ರುತ್ ದ್ವೀಪದಿಂದ ಅಂತ್ವಾಯ್ ಪೋರ್ಟ್ ಕಡೆಗೆ ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇತ್ತು. ಆದರೆ ಹೊರಟ ಕೆಲವೇ ಸಮಯದಲ್ಲಿ ಹೋನ್ ಮೇ ರುತ್ ನೋಯ್ ದ್ವೀಪದಿಂದ ಕೇವಲ 400 ಮೀಟರ್ ದೂರದಲ್ಲಿದ್ದಾಗ ಸಮುದ್ರದ ಭಾರಿ ಅಲೆಗಳು ಮತ್ತು ಬಿರುಗಾಳಿಗೆ ಸಿಲುಕಿ ಈ ಬೋಟ್ ಪಲ್ಟಿಯಾಗಿದೆ. ಬೋಟ್ ಪಲ್ಟಿ ಆಗ್ತಿದ್ದಂತೆ ಅದರಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಮುದ್ರದ ನೀರಿನಲ್ಲಿ ಬಿದ್ದಿದ್ದಾರೆ. ಕಾಪಾಡಿ ಕಾಪಾಡಿ ಅಂತ ಕಿರುಚಾಡಿದ್ರು. ಸಹಾಯಕ್ಕೆ ಬಂದ ಬೋಟ್ಗಳಿಗೂ ಕಷ್ಟವಾಯಿತು. ಈ ಘಟನೆ ನಡೆದ ತಕ್ಷಣ ಅಲ್ಲೇ ಹತ್ತಿರದಲ್ಲಿದ್ದ ಬೇರೆ ಟೂರಿಸ್ಟ್ ಬೋಟ್ಗಳು ತಕ್ಷಣ ಸಹಾಯಕ್ಕೆ ಧಾವಿಸಿವೆ. ಅಲ್ಲಿ ರೆಸ್ಕ್ಯೂ ಮಾಡಕ್ಕೆ ಹೋಗಿದ್ದ ಒಬ್ಬ ಬೋಟ್ ಆಪರೇಟರ್ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ಕೇಳಿದರೆ ಎದೆ ಜಲ್ಲೆನ್ನುತ್ತೆ. ಆತ ಹೇಳುವ ಪ್ರಕಾರ, ನಾವು ಅಪಘಾತ ನಡೆದ ಜಾಗಕ್ಕೆ ಕೇವಲ 5 ನಿಮಿಷಗಳಲ್ಲಿ ತಲುಪಿದ್ವಿ. ಆದರೆ ಅಷ್ಟರಲ್ಲೇ ಬೋಟ್ ಸಂಪೂರ್ಣವಾಗಿ ಪಲ್ಟಿಯಾಗಿ ನೀರು ತುಂಬಿಕೊಂಡಿತ್ತು. ಅನೇಕ ಪ್ರವಾಸಿಗರು ಈ ಬೋಟ್ನ ಒಳಗಡೆಯೇ ಸಿಲುಕಿಕೊಂಡಿದ್ರು. ಬೋಟ್ನ ಒಳಗಡೆ ಲಾಕ್ ಆಗಿದ್ದರಿಂದ ಹಲವರನ್ನ ಹೊರಗೆ ತರಲು ನಮಗೆ ಕಷ್ಟಕರವಾಗಿತ್ತು. ಕೇವಲ ಕೆಲವು ಜನರನ್ನ ಮಾತ್ರ ನಾವು ಪ್ರಜ್ಞಾಸ್ಥಿತಿಯಲ್ಲಿ ಹೊರಗೆ ತರೋಕೆ ಸಾಧ್ಯವಾಯಿತು ಅಂತ ಅವರು ಹೇಳಿದ್ದಾರೆ. ಆದರೂ ಅಲ್ಲಿನ ರಕ್ಷಕರು ಮತ್ತು ಸ್ಥಳೀಯರು ಸೇರಿ ಒಟ್ಟು 21 ಜನರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿರುವಲ್ಲಿ 2 ಸ್ಥಿತಿ ಗಂಭೀರವಾಗಿದೆ ಅಂತ ಅಲ್ಲಿನ ವೈದ್ಯರು ತಿಳಿಸಿದ್ದಾರೆ. ಇನ್ನುಳಿದ 15 ಜನ ಭಾರತೀಯ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಸಹಾಯಕ್ಕೆ ಧಾವಿಸಿದ ಭಾರತೀಯ ರಾಯಭಾರ ಕಚೇರಿ, 2 ಕಡೆ ಕಂಟ್ರೋಲ್ ರೂಮ್ ಓಪನ್. ಈ ದುರಂತದ ಬಗ್ಗೆ ನಮ್ಮ ಭಾರತೀಯ ರಾಯಭಾರ ಕಚೇರಿ ಕೂಡ ಎಕ್ಸ್ ಅಕೌಂಟ್ನಲ್ಲಿ ಕಳವಳ ವ್ಯಕ್ತಪಡಿಸಿದೆ. ಭಾರತದ ರಾಯಭಾರ ಕಚೇರಿಯು ವಿಯೆಟ್ನಾಂನ ಫು ಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರಿದ್ದ ಬೋಟ್ ಮುಳುಗಿರೋದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಸಂಗತಿ. ಸ್ಥಳೀಯ ಆಡಳಿತದ ಸಹಾಯದೊಂದಿಗೆ ಸರ್ಚ್ ಮತ್ತು ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ ಅಂತ ತಿಳಿಸಿದೆ. ಅಲ್ಲದೆ ಪ್ರವಾಸಿಗರ ಕುಟುಂಬಸ್ಥರಿಗೆ ಮತ್ತು ಅವರ ಸಂಬಂಧಿಕರಿಗೆ ನೆರವಾಗಲು ಭಾರತೀಯ ಮಿಷನ್ 2 ಕಡೆ ಕಂಟ್ರೋಲ್ ರೂಮ್ಗಳನ್ನು ಓಪನ್ ಮಾಡಿದೆ. ಹೋ ಚಿ ವಿನ್ ಸಿಟಿಯಲ್ಲಿರುವ ಭಾರತದ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಮತ್ತು ಹನೋಯಿ ನಗರದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಈ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದೆ. ಈ ಭೀಕರ ಬೋಟ್ ದುರಂತದಲ್ಲಿ ದಕ್ಷಿಣ ಭಾರತದವರೇ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಆಂಧ್ರ ಪ್ರದೇಶದವರು ಹೆಚ್ಚಿದ್ದರು ಎನ್ನುವ ಮಾಹಿತಿ ಇದೆ. ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ ವಿದೇಶಾಂಗ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದು ಸಚಿವ ನಾರಾ ಲೋಕೇಶ್ ಸಂತ್ರಸ್ತರಿಗೆ ಎಲ್ಲ ರೀತಿಯ ಅಗತ್ಯ ಸಹಾಯ ನೀಡಿ ಅಂತ ಸೂಚನೆ ನೀಡಿದ್ದಾರೆ. ಕಳೆದ ವರ್ಷವೂ ನಡೆದಿತ್ತು ಇಂತಹದ್ದೇ ಭೀಕರ ದುರಂತ. ವಿಯೆಟ್ನಾಂ ಬೋಟಿಂಗ್ ಸುರಕ್ಷತೆ ಬಗ್ಗೆ ಕಳವಳ. ಸ್ನೇಹಿತರೆ, ವಿಯೆಟ್ನಾಂನಲ್ಲಿ ಇಂತಹ ಭೀಕರ ಜಲ ದುರಂತ ನಡೆದಿರುವುದು ಇದೇ ಮೊದಲೇನಲ್ಲ. ಕೇವಲ 1 ವರ್ಷದ ಹಿಂದೆ ಅಂದ್ರೆ 2025ರ ಜುಲೈ ತಿಂಗಳಲ್ಲಿ ವಿಯೆಟ್ನಾಂನ ಪ್ರಸಿದ್ಧ ಹಾ ಲಾಂಗ್ ಬೇ ಅನ್ನೋ ಜಾಗದಲ್ಲಿ ಭಾರಿ ಬಿರುಗಾಳಿ ಎದ್ದಿದ್ದರಿಂದ 48 ಜನರಿದ್ದ ಟೂರಿಸ್ಟ್ ಬೋಟ್ ಮುಳುಗಿ ಹೋಗಿತ್ತು.
ಆ ದುರಂತದಲ್ಲಿ ಕನಿಷ್ಠ 20 ಅಮಾಯಕ ಮಕ್ಕಳು ಸೇರಿ ಒಟ್ಟು 35 ಜನ ಪ್ರಾಣಗಳನ್ನು ಕಳೆದುಕೊಂಡಿದ್ರು. ಆ ಘಟನೆ ನಡೆದು 1 ವರ್ಷ ಕಳೆದೋದರ ಒಳಗೆ ಈ ಅನಾಹುತ ಸಂಭವಿಸಿದೆ. ವಿಯೆಟ್ನಾಂನ ಅತ್ಯಂತ ಜನಪ್ರಿಯ ಟೂರಿಸ್ಟ್ ಹಬ್ ಆಗಿರುವ ಫು ಕ್ವಕ್ ದ್ವೀಪದಲ್ಲಿ ಈ ಘಟನೆ ನಡೆದಿರುವುದು ಅಲ್ಲಿನ ಕಡಲ ಸುರಕ್ಷತೆ ಮತ್ತು ಎಮರ್ಜೆನ್ಸಿ ತಯಾರಿಗಳ ಬಗ್ಗೆ ಹಲವು ಅನುಮಾನ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ದವರು ವಾಪಸ್ ತಾಯ್ನಾಡಿಗೆ ಹೆಣವಾಗಿ ಬರ್ತಾರೆ ಅಂದ್ರೆ ಹೇಗಿರ್ಬೇಡ ಹೇಳಿ. ಇನ್ನಾದರೂ ಅಲ್ಲಿನ ಆಡಳಿತ ಎಚ್ಚೆತ್ತುಕೊಳ್ತಾವ ಎಂಬುದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.